ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ ರಶ್ಮಿ, ನಿನ್ಗೊಂದು ಕೇಳಲ್ಲ ತಾಯಿ? ಕೇಳಿ ಮಾವ. ನನ್ನ ಮನೇಲಿ ನಿನ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ ರಶ್ಮಿ? ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗ ತುತ್ತು ಸಿಗಲ್ಲ. ಅಥವಾ ನಿನಗೇನಾದ್ರೂ ಹಿಂಸೆ ಆಗುವಂಥದ್ದು ನಡೀತಾ ಇದೆಯಾ? ಯಾರಾದ್ರೂ ಹೆದರ್ಸ್ತಾ ಇದ್ದಾರ? ಅಥವಾ ಬೇಜಾರು ಮಾಡ್ತಾ ಇದ್ದಾರ? ಏನೇ ಇದ್ರೂ ನಂತವ ಹೇಳ್ಕೊ ತಾಯಿ, ಹೆದರ್ಕೋಬೇಡ. ಇಲ್ಲಿ ಯಾರೂ ಇಲ್ಲ ತಾಯಿ, ಹೇಳುವ. ಮಾವ, ನೀವ್ ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದೀರಾ? ಈ ಕಾಲದಲ್ಲಿ ಚೆನ್ನಾಗಿದೆಯಾ ಅಂತ ಕೇಳೋರು ಸಿಗಲ್ಲ ತಾಯಿ. ಅಂಥದ್ರಲ್ಲಿ ಚೆನ್ನಾಗಿರೋಕ್ಕೆ ಕಷ್ಟ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ತಾಯಿ, ಹೇಳುವ. ನೀವ್ ಅವತ್ತು ಅದೇ ಕೇಳಿದ್ರಿ, ಇವತ್ತು ಹಂಗೆ ಕೇಳ್ತಾ ಇದ್ದೀರಾ. ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ನಂಗೆ ಕಷ್ಟ ಅಂತ ಅನ್ನಿಸ್ತಾನೆ ಇಲ್ಲ. ಹಂಗ ಅನ್ಸೋ ಥರ ಯಾರೂ ನನ್ನ ಜೊತೆ ವರ್ತಿಸ್ತಾನೂ ಇಲ್ಲ. ಎಲ್ರೂ ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ಮಾವ. ತೊಂದರೆ ಇಲ್ವಾ? ಒಂದಾದ್ರೂ ಇರಬೇಕಲ್ವಾ ತಾಯಿ? ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಂತ ಅನ್ಕೊಂಡಿರೋ ಒಂದು ಕಂಪ್ಲೇಂಟ್ ಇದೆ. ಏನವ್ವ ಅದು? ನೀವು ನನ್ನನ್ನು ಮಾತ್ರ ಜಾಸ್ತಿ ಪ್ರೀತಿಸ್ತೀರಾ, ಮನೆಯವ್ರನ್ನೆಲ್ಲ ಅಷ್ಟು ಪ್ರೀತಿಸೋದೇ ಇಲ್ಲ. ಅದೆಲ್ಲ ನೋಡಿ ಅವ್ರಿಗೆ ನಿಜವಾಗ್ಲೂ ಬೇಜಾರಾಗಲ್ವಾ? ಅದೇ ನಿಮ್ಮ ಮೇಲಿನ ಕಂಪ್ಲೇಂಟು. ತಾಯಿ, ಅವತ್ತೇ ಹೇಳಿದೆ ನಿನಗೆ, ತುಂಬ ಒಳ್ಳೆಯವರಾಗೋದು ತುಂಬ ಕೆಟ್ಟದ್ದು ಅಂತ. ನೀನು ಅದನ್ನೇ ಮಾಡ್ತಾ ಇದೀಯ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಎಲ್ಲರೂ ಅದನ್ನು ಪ್ರೀತಿ ಮಾಡಬೇಕು. ನೀನು ನನ್ನ ಮನೆಗೆ ಮಗ ಇದ್ದಂಗೆ ಕಣವ, ಅದಕ್ಕೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗಂತ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಎಲ್ರಿಗಿಂತ ಜಾಸ್ತಿ ನಿನ್ನ ಮೇಲೆ ಇರುತ್ತೆ ಕಣವ. ಮಾವ, ನಾನು ನಿಮಗೆ ಸಣ್ಣ ಮಗನ ಹೇಳ್ತಾ ಇದೆಯಲ್ಲವ ತಾಯಿ, ನೀನು ನನ್ನ ಮಗುನೇ. ತಗೊಳವ, ಆ ಮಾಡು. ಅನ್ನ ಬಡಿಸವ. ತಗೊಳವ, ಆ ಮಾಡು. ಅಯ್ಯೋ ಮಾವ, ಬರೀ ಎಲ್ಲ ನನಗೆ ತಿನ್ನಿಸ್ತಾ ಇದ್ದೀರಾ, ನೀವೇನು ತಿನ್ನಲೇ ಇಲ್ಲ. ನೀವು ತಿನ್ನಿ ಮಾವ. ತಿನ್ನಲ್ಲವ ತಾಯಿ, ನೀನು ಹೊಟ್ಟೆ ತುಂಬ ತಿಂದರೆ ನನ್ನ ಹಸು ನೀಗ್ತದೆ. ಈಗ ಇದನ್ನೆಲ್ಲ ತುಂಬಿಸ್ಕೊ. ಹೋಗ್ತಾ ದಾರಿಲಿ ಬಜ್ಜಿ ಬೋಂಡ ಅಂಗಡಿ ಇದೆ, ಹೆಂಗಿದೆ ಅಂತ ಟೇಸ್ಟ್ ನೋಡ್ಕೊಂಡು ತಿನ್ಕೊಂಡು ಹೋಗೋಣ. ಬಜ್ಜಿ ಬೋಂಡನ? ನಂಗೆ ಬೋಂಡ ಬಜ್ಜಿ ತುಂಬಾ ಇಷ್ಟ ಮಾವ. ಹಂಗೆ ದಾರಿಲಿ ತಿನ್ಕೊಂಡು ಮನೆಯವ್ರಿಗೂ ಕಟ್ಟಿಸ್ಕೊಂಡು ಹೋಗೋಣ, ಆಯ್ತಾ? ನನ್ನ ಉಸಿರು ಇರೋ ಗಂಟ ನಿನ್ನ ಹಸು ಅನ್ನೋದೇ ಮರ್ತು ಹೋಗ್ಬೇಕು. ಹಂಗೂ ನೋಡ್ಕೋತೀನಿ ಕಂದ. ಇಷ್ಟೊತ್ತು ಕಲೆ ರಶ್ಮಿ ಓದವಳು ಸೀನಾನು ಪಿಂಕಿನೂ ಜೊತೆಯಾಗಿರೋ ಫೋಟೋ ನೋಡಿದೀನಿ ಅನ್ನೋದನ್ನ ಅವ್ರ ಮಾವಂಗೆ ಹೇಳಿರ್ತಾಳೆ. ನನ್ನ ಗಂಡಂಗೆ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿ ಕೋಪ ಬಂದು, ಅಯ್ಯೋ ಮೈಗಳು ನನ್ನ ಮಗನೇ ಮಾಡ್ತೀನಿರು ಅಂತ ಮನೆಗೆ ಡಬಾ 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 ಅಂತ ಬಂದು, ಏ ಸೀನಾ ಆಚೆಗೆ ಬರ್ಲಾ ಅಂತ ಬಿಸಿಯ ಊರಿಗೆಲ್ಲ ಗೊತ್ತಾಗಿ ಪಂಚಾಯ್ತಿ ಸೇರಿಸ್ತಾರೆ. ನಂಗೂ ನನ್ನ ಮಗಂಗೂ ಒಂದು 4 ಏಟು ಬೀಳ್ಬಹುದು. ಆಮೇಲೆ ಪಿಂಕಿ ನಮ್ಮನೆಗೆ, ಆ ಡುಮ್ಮಿ ಶಿವು ಮನೆಗೆ. ಯಪ್ಪ ತ್ಯಾವ್ರೇ, ಇದೆಲ್ಲ ಯಾವಾಗಪ್ಪ ಆಗುತ್ತೆ? ಒಳ್ಳೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಯ್ತಾರಲ್ಲ, ಹಂಗಾಗ್ಬಿಟ್ಟೈತೆ. ಇದೇನಪ್ಪ, ನನ್ನ ಕಣ್ ನಾನೇ ನಂಬಕಾಯ್ತಾ ಇಲ್ಲ. ಅಲ್ಲ, ನನ್ನ ಗಂಡ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಗ್ತಾ ನಗ್ತಾ ಬಿತ್ತವ್ರಲ್ಲ, ಏನಾಗೈತೆ? ಅರೆ, ಈಗ ಬಂದ್ರಾ? ಇಲ್ಲ ಕಣೆ,
ಬಂದು ಭಾಳ ವರ್ಷ ಆಯಿತು. ಯಾವತ್ತು ಅಂತ ಬರ್ತ್ ಸರ್ಟಿಫಿಕೇಟ್ ನೋಡ್ಕೊಂಡು ಹೇಳ್ತೀನಿ, ಆಯ್ತಾ? ತ್ವಾಟ್ಗೆ ಹೋಗಿದ್ರಲ್ಲ ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳ್ದೆ ಅಷ್ಟೇ. ಅಯ್ಯೋ ಅತ್ತೆ, ಮಾವ ನನ್ ಜೊತೆ ತೋಟದಿಂದ ಸೀದಾ ಮನೆಗೆ ಬಂದ್ರಲ್ಲ. ಏ ಮರ್ತ್ಬಿಟ್ಟ? ಬರ್ತಾ ದಾರಿಯಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡು ಬಂದಿದ್ದು ಹೇಳಲ್ವಾ? ಅಯ್ಯೋ ಕರೆಕ್ಟ್ ಅಲ್ವಾ ಮಾವ? ಹೌದು ಅತ್ತೆ, ಬರ್ತಾ ದಾರಿಲಿ ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬಂದ್ವಿ. ಅಲ್ಲ, ನನ್ ಗಂಡ ಸೀನಂಗ್ ಸರಿಯಾಗಿ ಬೋಂಡ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಇವರಿಬ್ರೆ ತಿನ್ಕೊಂಬಂದವ್ರಲ್ಲ. ರೀ, ರಶ್ಮಿ ಏನು ಹೇಳಿಲ್ವಾ? ಊಟದ ವಿಷಯ ಕೇಳ್ತಾವಳೆ ಅನ್ಸುತ್ತೆ. ಲೇ ಲೀಲಾ, ನನ್ನ ಸೊಸೆ ದೇವತೆ ಕಣೆ. ಸ್ನಾನ ಮಾಡಿಕೊಂಡು ಶುದ್ಧ ಮನಸ್ಸಿಂದ ಅವಳಿಗೆ ಬಂದು ಕೈ ಮುಗಿದ್ರೂ ತಪ್ಪಿಲ್ಲ. ಹೇಳಲಿಲ್ವಾ ಅಂತ ಮತ್ತೆ ಕೇಳ್ತೀಯಲ್ಲ ನನ್ನೇ. ಹೋಗೆ ಕೆಲಸ ನೋಡೆ. ನಿಮ್ಮ ಮಾವಂತವ್ ಏನು ಮಾತಾಡ್ಲಿಲ್ವಾ ನೀನು? ಅಯ್ಯೋ ಅತ್ತೆ, ಮಾವನ ಹತ್ರನೇ ತಾನೇ ನಾನ್ ಜಾಸ್ತಿ ಮಾತಾಡೋದು. ಯಾಕೆ ಹೇಳಿ? ನಿಮ್ಮ ಹತ್ರ ಏನಾದ್ರು ಮಾತಾಡ್ಸೋಣ ಅಂತ ಬಂದ್ರೆ ಅಂತ ಮುಖ ಉದಿಸ್ಕೊಂಡಿರ್ತೀರಲ್ಲ ಯಾವಾಗ್ಲೂ, ಅದಕ್ಕೆ. ನಿಮ್ಮಂತವ್ರೆಲ್ಲ ನಮಗ್ ಸೆಟ್ ಆಗಲ್ಲ. ನಮ್ಮ ಮಾವನೇ ನನಗ್ ಸರಿ. ಮೈ ಮಾವ ಈಸ್ ಮೈ ಹೀರೋ. ಏ ಬಾನು, ಯು ನೋ ಮೈ ಮಾವ ಈಸ್ ಮೈ ಹೀರೋ. ಮೈ ಮಾವ ಈಸ್ ಮೈ ಹೀರೋ. ಅಯ್ಯೋ, ತಲೆ ಕೆಟ್ಟೋಗ್ತೈತೆ. ಬಾನು, ಒಳಗೆ ಹೋಗೋದ್ ಕಡೆ. ಹಲೋ ಅತ್ತೆ, ನಾನು ತಲೆ ಕೆಡ್ಸ್ಕೊಂಡು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೀವ್ ಯಾಕೆ ಫೋನೇ ಮಾಡಿಲ್ಲ? ಅಯ್ಯೋ, ನಾನು ಅದೇ ಟೆನ್ಷನ್ ಅಲ್ಲೇ ಇದ್ದೀನಿ ಕಣವಾ. ಅಲ್ಲ, ಮಾವ ತ್ವಾಟಕ್ಕೆ ಹೋಗಿದ್ರ, ಹಿಂದೆ ರಶ್ಮಿನು ಬುತ್ತಿ ಕರ್ಕೊಂಡು ಹೋದ್ಲಾ. ಇವಳೆಲ್ಲ ಇಲ್ಲಿ ತಗೊಂಡು ಅಲ್ಲಿ ಹೋಗಿ ಹೇಳಿರ್ತಾಳೆ ಅಂತ ಅನ್ಕೊಂಡ್ರೆ ಒಳ್ಳೆ ಕಾಲೇಜ್ ಹುಡುಗರಂಗೆ ಮಾವನು ಸೊಸೆನು ಕಿಲ್ಕಿಲ ಕಿಸ್ಕಿಸ ಅಂತ ನಗಾಡ್ಕೊಂಬತ್ತವ್ರೆ. ಅಂದ್ರೆ ರಶ್ಮಿ ಏನೋ ಹೇಳಿಲ್ವಾ? ಇಲ್ಲ ಕಣವಾ, ನಾನ್ ಬಾಯ್ ಬಿಟ್ಟು ಕೇಳಿದೀನಿ ಅಂತೀನಿ. ಅತ್ತೆ, ಫೋಟೋನಲ್ಲಿ ನೋಡೇ ಇಲ್ಲ ಅನ್ಸುತ್ತೆ ಅತ್ತೆ. ಅದೇಂಗವ ಹೇಳ್ತ್ಯಾ? ನೋಡಿದಿದ್ರೆ ಜಗಳ ಮಾಡ್ತಿರ್ಲಿಲ್ವಾ? ಅವಳಾದ್ರೂ ಅವ್ರ ಅಣ್ಣನ್ ಕರೆಸ್ತಿರ್ಲಿಲ್ವಾ? ನೀನ್ ಹೇಳೋದು ಸರಿನೇ. ಫೋಟೋ ಇವಳು ನೋಡಿಲ್ಲ ಅಂತಂದ್ರೆ ಮತ್ತೆ ಫೋಟೋ ಎಲ್ಲಿಗೆ ಹೋಯ್ತು? ಅಯ್ಯೋ, ನಂಗಂತೂ ತಲೆ ಕೆಟ್ಟು ಹೋಗ್ತೈತೆ. ಅತ್ತೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಮೋಸ್ಟ್ಲಿ ಫೋಟೋ ಹಿಂದೆ ಮುಂದೆ ಆಗಿದೆ ಅನ್ಸುತ್ತೆ. ಅವಳು ನೋಡಿಲ್ಲ ಅನ್ಸುತ್ತೆ ಅತ್ತೆ. ಇರ್ಬೋದು ನೋಡು, ನಿನ್ನಂತ ತೆಳ್ಗೆ ಬೆಳ್ಗೆ ಇರೋರ್ಗೆನೆಯ ಇಂಥವೆಲ್ಲ ಗೊತ್ತಾಗೋದು. ಅದೇನಾರ ಆಗ್ಲಿ ಹೋಗ್ಲಿ ಬಿಡತ್ಲಾಗೆ. ಒಂದ್ ಗೆಪ್ತಿಲ್ ಮಾಡಿಕ ನೀನೇ ನಮ್ಮ ಮನೆಗೆ ಸೊಸೆಯಾಗಿ ಬರೋದು. ಸರಿ ಅತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.